ಸಿದ್ದರಾಮಯ್ಯ ವಿರುದ್ಧದ ಮೋಡ ಹಗರಣ ಆರೋಪಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಪಾಲಿಗೆ ಲೀಗಲಿ ಹಾಗೂ ಪೊಲಿಟಿಕಲಿ ಅತಿ ದೊಡ್ಡ ಬ್ಯಾಟಲ್ ಅನ್ನು ಎದುರಿಸಬೇಕಾದಂತಹ ಸನ್ನಿವೇಶ ನಿರ್ಮಾಣ ಆಗಿದೆ. ಹಾಗಾದ್ರೆ ಇವತ್ತು ಕಾನೂನಾತ್ಮಕವಾದಂತಹ ವಿಕಲ್ಪವನ್ನ ಕಂಡುಕೊಳ್ಳೋದಕ್ಕೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರಲ್ಲ, ಅದರಲ್ಲಿ ಅವರಿಗೆ ರಿಲೀಫ್ ಸಿಗುತ್ತಾ ಅಥವಾ ರಾಜ್ಯಪಾಲರು ಕೊಟ್ಟಂತಹ ಸ್ಯಾಂಕ್ಷನ್ ಅಥಾರಿಟಿ ಸರಿ ಇದೆ ಅಂತ ಹೈಕೋರ್ಟ್ ಅಭಿಪ್ರಾಯವನ್ನ ಹಿಂದೆ ವ್ಯಕ್ತಪಡಿಸುತ್ತಾ? ಈ ಪ್ರಶ್ನೆಗಳು ಸದ್ಯ ಕಂಟಿನ್ಯೂ ಆಗ್ತಾ ಇದೆ. ಪ್ರಾಸಿಕ್ಯೂಷನ್ ಸಮರಕ್ಕೆ ಕ್ಲೈಮ್ಯಾಕ್ಸ್ ಸಿಗುತ್ತಾ ಇವತ್ತೇ ಅಥವಾ ವಾದ ಪ್ರತಿವಾದವನ್ನ ಕನ್ಕ್ಲೂಡ್ ಮಾಡಿ ತೀರ್ಪನ್ನ ಕಾಯ್ದಿರಿಸಲಾಗುತ್ತಾ? ಈ ಟೆನ್ಷನ್ ಅಂತೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದ್ದೇ ಇದೆ. ಕಾರಣ ಅವರ 40 ವರ್ಷಗಳ ರಾಜಕೀಯ ಭವಿಷ್ಯ ಈಗ ಸ್ಟೇಕ್ ಅಲ್ಲಿ ಏನಾಗುತ್ತೆ ಅನ್ನೋ ಕುತೂಹಲ ಸದ್ಯಕ್ಕಿದೆ. ಸುದೀರ್ಘವಾದಂತಹ ವಾದ ಪ್ರತಿವಾದ ಮಂಡನೆ ಆಗ್ತಾನೆ ಇದೆ. ನಾವು ಗಮನಿಸಿದ್ವಿ, ಸಿಎಂ ಪರ ವಾದವನ್ನ ಪ್ರಬಲವಾಗಿ ಮಂಡಿಸಿದ್ರು ಅಭಿಷೇಕ್ ಮನು ಸಿಂಘ್ವಿ. ಅನೇಕ ವಿಚಾರಗಳನ್ನ ಕೋಟ್ ಮಾಡಿದ್ರು. ಅಲ್ಲಿ ಕೆಲವು ಸುಪ್ರೀಂ ಕೋರ್ಟ್ನ ತೀರ್ಪುಗಳನ್ನ ಕೋಟ್ ಮಾಡಿದ್ರು. ಇನ್ನೊಂದು ಕಡೆಗೆ ಪಿಕ್ ಅಂಡ್ ಚೂಸ್ ನ ಸೆಲೆಕ್ಷನ್ ಬಗ್ಗೆ ಸರ್ಕಾರದ ವಿಚಾರವಾಗಿ ರಾಜ್ಯಪಾಲರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೋಟ್ ಮಾಡಿದ್ರು. 3 ದೂರುದಾರರ ಪರ ವಕೀಲರಿಂದ ಕೂಡ ಪ್ರತ್ಯೇಕವಾದ ಮಂಡನೆ ಆಗುತ್ತೆ. ಸೊ ವಾದ ಪ್ರತಿವಾದವನ್ನ ಇವತ್ತೇ ಕನ್ಕ್ಲೂಡ್ ಮಾಡಿಸಿದ್ರೆ ತೀರ್ಪನ್ನ ಕಾಯ್ದಿರಿಸಲಾಗುತ್ತೆ ಅಥವಾ ಇವತ್ತೇ ತೀರ್ಪು ಕೊಡ್ತಾರ ಅನ್ನೋ ಕುತೂಹಲ ಇದೆ. 10 ದಿನಗಳ ಕಾಲ ಮೊದಲು ತಾತ್ಕಾಲಿಕ ರಿಲೀಫ್ ಸಿಕ್ತು, ನಂತರ ಮೊನ್ನೆಯಿಂದ ಮತ್ತೆ ಹಿಯರಿಂಗ್ ಸ್ಟಾರ್ಟ್ ಆಯಿತು. ಇವತ್ತು ಮತ್ತೆ ಆ ಹಿಯರಿಂಗ್ಗೆ ಏನು ಕೌಂಟರ್ನ ಕೊಡ್ತಾರೆ? ಅಭಿಷೇಕ್ ಮನು ಸಿಂಘ್ವಿ ಅವರ ಹಿಯರಿಂಗ್ಗೆ ಅಂದರೆ ಆರ್ಗ್ಯುಮೆಂಟ್ಗೆ ಈ ಕಡೆ ತುಷಾರ್ ಮೆಹ್ತಾ ಕಡೆಯಿಂದ ಕೌಂಟರ್ ಆರ್ಗ್ಯುಮೆಂಟ್ ಯಾವ ರೀತಿ ವ್ಯಕ್ತ ಆಗುತ್ತೆ, ಜೊತೆಗೆ ಪ್ರತ್ಯೇಕವಾಗಿ ದೂರನ್ನ ದಾಖಲಿಸಿರೋರು ಏನು ಹೇಳ್ತಾರೆ ಅನ್ನೋದು ಕುತೂಹಲ. ಹಾಗಾದ್ರೆ ಪ್ರಾಸಿಕ್ಯೂಷನ್ ಕೇಸ್ಗೆ ಸಂಬಂಧಪಟ್ಟಂತೆ ಸಿಎಂ ಪರ ವಾದ ಯಾವ ರೀತಿ ಮಂಡನೆ ಆಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ನೋಡಿ. ಎಲ್ಲ ದೂರುದಾರರು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿಲ್ಲ ಹಾಗೂ ರಾಜ್ಯಪಾಲರು ಆಕ್ಷೇಪಣೆಯನ್ನ ಸಲ್ಲಿಸಿ ವಾದವನ್ನ ಮಂಡಿಸಲಿ ಅಂತ ಹೇಳಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನು ಮಂಡಿಸಿದ್ರು. ವಾದ ಪ್ರತಿವಾದ ಅಂತ್ಯ ಆದ್ರೆ ಇವತ್ತೇ ತೀರ್ಪು ಕಾಯ್ದಿರಿಸೋಕೆ ಸಾಧ್ಯತೆ ಇದೆ. ದೂರುದಾರರು ಸೆಕ್ಷನ್ 17 ಅಡಿಯಲ್ಲಿ ಅನುಮತಿ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇವರ ವಾದ. ಇದನ್ನ ಪರಿಶೀಲಿಸುವ ಅಧಿಕಾರ ಕೂಡ ರಾಜ್ಯಪಾಲರಿಗೆ ಇಲ್ಲ ಅಂತ ಹೇಳಿ ಕೋರ್ಟ್ನಲ್ಲಿ ವಾದವನ್ನ ಮಂಡಿಸಲಾಗಿದೆ. ಸೆಕ್ಷನ್ 17A ಪೂರ್ವಾನುಮತಿ ಬೇಕಿಲ್ಲ ಅಂತ ದೂರುದಾರರು ನೋಡಿದ್ರೆ ಹೇಳಿದ್ದಾರೆ. ಅಂದ್ರೆ ಬೆಲೆ ಬಾಳೋ ಜಾಗ ಆಗಿದೆ ಅದು, ಮತ್ತೆ ಡೀಟೇಲ್ಡ್ ಡಾಕ್ಯುಮೆಂಟ್ ಇರೋದ್ರಿಂದ ಅದು ರಿಲಿವೆಂಟ್ ಮೆಟೀರಿಯಲ್ ಅನ್ನೋದು ಸಿಎಂ ಆಪೋನೆಂಟ್ ಇರೋರು ವಾದ. ಸೊ ಅದನ್ನ ಇಲ್ಲಿ ಕೌಂಟರ್ ಮಾಡೋ ಪ್ರಯತ್ನ ಆಗಿದೆ. ಅಬ್ರಹಾಂಗೆ ಅರ್ಜಿ ಹಿಂಪಡೆಯೋದಕ್ಕೆ ಸೂಚಿಸಬೇಕು, ಜೊತೆಗೆ ದಂಡವನ್ನ ಕೂಡ ವಿಧಿಸಬೇಕು ಈ ಅರ್ಜಿಗೆ ಸಂಬಂಧಪಟ್ಟಂತೆ ಅಂತ ಅವರು ವಾದವನ್ನು ಮಂಡಿಸಿದ್ದಾರೆ. ಲೋಕಾಯುಕ್ತ ದೂರಿನಲ್ಲಿ ಅಬ್ರಹಾಂ ಸೆಕ್ಷನ್ 17A ಬಗ್ಗೆ ಮಾತನಾಡಿಲ್ಲ. ಅಂದರೆ 17A ಅಂತ ಹೇಳಿದ್ರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್. 17A ಮತ್ತು 19 ಬಗ್ಗೆನೇ ಇಲ್ಲಿ ಚರ್ಚೆ ಆಗ್ತಿರೋದು ಬಹಳಷ್ಟು ದಿನದಿಂದ. ರಾಜ್ಯಪಾಲರು ಈ ವಿಚಾರದಲ್ಲಿ ಯಾವುದೇ ವಿವೇಚನೆಯನ್ನ ಬಳಸಿಲ್ಲ, ಅಂದರೆ ಪಿಕ್ ಅಂಡ್ ಚೂಸ್ ಮಾಡಿದ್ದಾರೆ. ಕೆಲವರ ಕೇಸ್ನಲ್ಲಿ ತನಿಖಾ ಏಜೆನ್ಸಿಗಳು ರಿಪೋರ್ಟ್ ಕೊಟ್ಟಿದ್ರು ಕೂಡ ಅಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ. ಇಲ್ಲಿ ನೋಡಿದ್ರೆ ಮಾತ್ರ ತರಾತುರಿಯಲ್ಲಿ ಕೊಟ್ಟಿದ್ದಾರೆ. ಸ್ಯಾಂಕ್ಷನ್ ಕೊಟ್ಟ ರೀತಿನೇ ಸರಿ ಇಲ್ಲ ಅನ್ನೋದು ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ. ನೇರವಾಗಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಅನ್ನು ಕೊಟ್ಟುಬಿಟ್ಟಿದ್ದಾರೆ ಈ ಕೇಸ್ನಲ್ಲಿ. ಇದು ಸರಿಯಾದ ಬಗೆ ಅಲ್ಲ. ಪ್ರಾಸಿಕ್ಯೂಷನ್ಗೆ ನೀಡಿರುವಂತಹ ಅನುಮತಿಯನ್ನ ಹಿಂಪಡಿಬೇಕು ಅನ್ನೋದು ಕೂಡ ಸಿಎಂ ಪರ ವಾದವನ್ನ ಮಂಡಿಸಿದ ಅಭಿಷೇಕ್ ಮನು ಸಿಂಘ್ವಿ ಅವರ ಓರಲ್ ಆರ್ಗ್ಯುಮೆಂಟ್ನ ಭಾಗವಾಗಿತ್ತು. ರಾಜ್ಯಪಾಲರು ಸಹಜ ನ್ಯಾಯದ ಪ್ರಕ್ರಿಯೆಯನ್ನ ಪಾಲಿಸಬೇಕಾಗಿತ್ತು, ಆದರೆ ಇಲ್ಲಿ ಉಲ್ಲಂಘನೆಯನ್ನು ಮಾಡಿದ್ದಾರೆ. ರಾಜ್ಯಪಾಲರು ಯಾವುದೇ ಆಕ್ಷೇಪಣೆಯನ್ನ ಇನ್ನೊಂದು ಕಡೆಗೆ ಸಲ್ಲಿಸೋದಿಲ್ಲ ಅಂತ ಗವರ್ನರ್ ಪರ ವಾದವನ್ನ ತುಷಾರ್ ಮೆಹ್ತಾ ಅವರು ಈಗಾಗಲೇ ಮಾಡಿದ್ದಾರೆ. ಯಾಕಂದರೆ ಒಂದಷ್ಟು ಡ್ಯೂಟೀಸು ಮತ್ತು ಚೀಫ್ ಪ್ರಾಸಿಕ್ಯೂಟರ್ಗೆ ಇರುವಂತಹ ಅಧಿಕಾರದ ಬಗ್ಗೆ ಇಲ್ಲಿ ಕೋರ್ಟ್ ಗಮನಕ್ಕೆ ತರಲಾಗಿದೆ. ಅಗತ್ಯ ಇರುವಂತಹ ದಾಖಲೆಯನ್ನು ಸಲ್ಲಿಸ್ತಾರೆ. ಅಂದರೆ ಯಾವ್ಯಾವ ಮೆಟೀರಿಯಲ್ಲು ರಿಲೆವೆಂಟ್ ಅಂತ ಅನಿಸಿದೆ, ಸೆಕ್ಷನ್ 17A ಅಡಿ ಯಾಕೆ ಅನುಮತಿಯನ್ನು ಕೊಡಬೇಕನ್ಸಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟನ್ನು ಸಲ್ಲಿಸ್ತಾರೆ ಅಂತ ಹೇಳಿದ್ದಾರೆ. ನ್ಯಾಯಪೀಠ ಹಾಗಾದರೆ ಹೇಳಿದ್ದೇರು, ಇದು ಕನ್ಕ್ಲೂಷನ್ ಅಲ್ಲ, ಬಟ್ ಈ ಸಾಮಾನ್ಯವಾಗಿ ಓರಲ್ ಆರ್ಗ್ಯುಮೆಂಟ್ ನಡಿಬೇಕಾದ್ರೆ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತ ಆಗುತ್ತೆ. ರಾಜ್ಯಪಾಲರ ವಿವೇಚನೆಗೆ ಸ್ಯಾಂಕ್ಷನ್ ಕೊಡುವಂತಹ ವಿಚಾರ ಬಿಟ್ಟದ್ದು ಅಂತ ನ್ಯಾಯಪೀಠ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಹೀಗಾಗಿ ಸಾಕಷ್ಟು ಕುತೂಹಲ ಅಂತೂ ಇದ್ದೇ ಇದೆ. ಇವತ್ತು ಕೋರ್ಟ್ನಲ್ಲಿ ಈ ಅರ್ಜಿಗೆ ಸಂಬಂಧಪಟ್ಟಂತಹ ಭವಿಷ್ಯ ಏನಾಗುತ್ತೆ ಅಂತ ಹೇಳಿ, ಸಿಎಂಗೆ ಮುನ್ನಡೆ ಸಿಗುತ್ತಾ ಅಥವಾ ಹಿನ್ನಡೆ ಆಗುತ್ತಾ, ಮತ್ತೆ ಈ ಕೇಸನ್ನು ಹೇಗೆ ನೋಡಲಾಗುತ್ತೆ, ಇವೆಲ್ಲವೂ ಕೂಡ ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಮುರಳಿ. ಇವತ್ತೇನೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಕನ್ಕ್ಲೂಡ್ ಆಗಿ ತೀರ್ಪು ಬರೋ ಸಾಧ್ಯತೆ ಅಥವಾ ತೀರ್ಪು ಕಾಯ್ದಿರಿಸುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಮಮತಾ, ಏನಂದ್ರೆ ಈ ಹಿಂದೆ ಕಳೆದ 2 ದಿನಗಳ ವಿಚಾರಣೆ ಏನು ನಡೀತು, ವಿಚಾರಣೆಯಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅಂದ್ರೆ ಸಿಎಂ ಪರ ವಕೀಲರು ಸಾಕಷ್ಟು ಸುದೀರ್ಘವಾದ ವಾದವನ್ನ ಮಂಡನೆಯನ್ನ ಮಾಡಿದ್ರು. ಅದರಲ್ಲೂ ಕೂಡ ರಾಜಭವನದ ಮೇಲೆ ದೊಡ್ಡ ಮಟ್ಟದ ಒಂದು ಕಪ್ಪು ಚುಕ್ಕಿಯನ್ನು ಇರಿಸಿರುವಂಥದ್ದು. ಅಂದ್ರೆ ಸುಭದ್ರ ಸರ್ಕಾರವನ್ನ ಹಾಳು ಮಾಡಲಿಕ್ಕೆ ರಾಜಭವನವನ್ನ ಮತ್ತು ರಾಜ್ಯಪಾಲರನ್ನ ದುರ್ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ.
ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದ್ದಾರೆ ಅಂತೇಳಿ ನೇರ ಸಗಟಾಗಿ ಒಂದು ಆರೋಪವನ್ನು ಸಾರಸಗಟಾಗಿ ಮತ್ತು ನೇರವಾಗಿ ಒಂದು ಆರೋಪವನ್ನು ಕೂಡ ಮಾಡಿದ್ರು. ಆರೋಪಕ್ಕೆ ಪ್ರತ್ಯಾರೋಪವಾಗಿ ಇವತ್ತು ಪ್ರತ್ಯುತ್ತರವನ್ನ ತುಷಾರ್ ಮೆಹ್ತಾ ಅಂದ್ರೆ ಸಾಲಿಸಿಟಿ ಜನರಲ್ ಏನಿದ್ದಾರೆ ಅವರು ರಾಜ್ಯಪಾಲರ ಪರವಾಗಿ ಇವತ್ತು ಹಿಯರಿಂಗ್ಗೆ ಅಪಿಯರ್ ಆಗ್ತಾ ಇದ್ದಾರೆ. ಅಪಿಯರ್ ಆಗಿ ಇವತ್ತು ವಾದವನ್ನ ಮಂಡನೆಯನ್ನು ಕೂಡ ಮಾಡ್ತಾ ಇರೋದು. ಜೊತೆಗೆ ಇನ್ನುಳಿದಂತ ಮೂರು ಏನು ದೂರದಾರರೇನಿದ್ರು ಮೂರು ದೂರದಾರರ ಪರ ವಕೀಲರು ಕೂಡ ಇವತ್ತು ವಾದವನ್ನ ಮಂಡನೆ ಮಾಡುವಂತ ಸಾಧ್ಯತೆಗಳಿದಾವೆ. ಯಾಕೆಂದ್ರೆ ಕಳೆದ ವಿಚಾರಣೆ ಸಂದರ್ಭದಲ್ಲಿ ಅಂದ್ರೆ ಗುರುವಾರ ವಿಚಾರಣೆ ನಡೆದ ಸಂದರ್ಭದಲ್ಲಿ ನ್ಯಾಯಾಧೀಶರು ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಶನಿವಾರ ಇಡೀ ಸೆಷನ್ ಅನ್ನ ತೆಗೆದುಕೊಳ್ತೀನಿ ಮತ್ತು ಅವತ್ತೇ ವಾದ ಪ್ರತಿವಾದವನ್ನ ಅಂತ್ಯವನ್ನ ಮಾಡೋಣ ಅನ್ನೋದ್ರ ಬಗ್ಗೆನೂ ಕೂಡ ಒಂದು ಭರವಸೆಯನ್ನು ಕೂಡ ನೀಡಿದ್ರು. ಅಂದ್ರೆ ಭರವಸೆಯನ್ನ ನೀಡಿದ ಹಿನ್ನೆಲೆಯಲ್ಲಿ ಬಹುತೇಕ ಇವತ್ತು ವಾದ ಪ್ರತಿವಾದ ಅಂತ್ಯ ಆಗುವಂತ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಇವತ್ತು ತೀರ್ಪು ಬರುವಂತ ಸಾಧ್ಯತೆಗಳು ತೀರಾ ಕಡಿಮೆ. ಯಾಕೆಂದ್ರೆ ಸುದೀರ್ಘವಾದ ವಾದ ಪ್ರತಿವಾದ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಯಾವ್ಯಾವ ಪಾಯಿಂಟ್ಗಳನ್ನ ಕನ್ಸಿಡರ್ ಮಾಡಬೇಕು, ಜೊತೆಗೆ ರಾಜ್ಯಪಾಲರು ಕೊಟ್ಟಿರುವಂತ ಪ್ರಾಸಿಕ್ಯೂಷನ್ ಪರ್ಮಿಷನ್ ಏನಿದೆ, ಜೊತೆಗೆ ಅದು ಯಾವ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಸರಿ ಇಲ್ಲ ಮತ್ತು ಕಾನೂನಾತ್ಮಕವಾಗಿ ಸರಿ ಇದೆ, ವಾದ ಪ್ರತಿವಾದ ಎರಡೂ ಕೂಡ ಆಗುವಂಥದ್ದು. ಆ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಒಂದಷ್ಟು ಏನು ಕೂಲಂಕುಷವಾಗಿ ವಿಚಾರಗಳನ್ನು ಮಾಡಬೇಕಂತ ಆ ಹಿನ್ನೆಲೆಯಲ್ಲಿ ಬಹುತೇಕ ಸೋಮವಾರ ಅಥವಾ ಮಂಗಳವಾರಕ್ಕೆ ತೀರ್ಪು ಕಾಯ್ದಿರುವಂತ ಸಾಧ್ಯತೆಗಳು ಕೂಡ ಇದಾವೆ. ಯಾಕೆಂದ್ರೆ ನ್ಯಾಯಾಧೀಶರು ಹೇಳ್ತಾ ಇದ್ರು ಇವತ್ತು ವಾದ ಪ್ರತಿವಾದವನ್ನ ಏನು ಕನ್ಕ್ಲೂಷನ್ ಮಾಡೋಣ, ಜೊತೆಗೆ ಸೋಮವಾರ ಅಥವಾ ಮಂಗಳವಾರದ ಒಳಗಾಗಿ ಈ ಪ್ರಕರಣವನ್ನ ಇತ್ಯರ್ಥ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ರು. ಬಹುತೇಕ ಸೋಮವಾರ ಅಥವಾ ಮಂಗಳವಾರ ತೀರ್ಪು ಬರುವಂತಹ ಸಾಧ್ಯತೆಗಳಿರುವಂಥದ್ದು. ಮಮತಾ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂಥದ್ದು ಸಿಎಂ ಅವರು ಮಾಡದಿರುವಂತ ತಪ್ಪುಗಳೇನಿತ್ತು ಅಂದ್ರೆ ದೂರದಾರರು ಮಾಡುವಂತ ಆರೋಪಗಳು, ಜೊತೆಗೆ ರಾಜ್ಯಪಾಲರು ಸಿಎಂ ಅವರ ದೂರನ ಯಾವ ರೀತಿಯಲ್ಲಿ ಪರಿಗಣನೆ ತೆಗೆದುಕೊಂಡಿದ್ದಾರೆ ಅಂತೇಳಿ ಇವತ್ತು ಹೈಕೋರ್ಟ್ ಗಮನಕ್ಕೆ ತರ್ತಾರೆ. ಯಾಕೆಂದ್ರೆ ಇದುವರೆಗೂ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಂಡನೆ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಸಿಎಂ ಅವರು ಇದರಲ್ಲಿ ಯಾವುದೇ ರೀತಿಯ ಅಧಿಕಾರ ದುರುಪಯೋಗ ಮತ್ತು ಶಿಫಾರಸನ್ನ ಮಾಡಿಲ್ಲ. ಯಾಕೆಂದ್ರೆ 1992, 98, 2004, 2005 ಮತ್ತು 2024 ತನಕ ಯಾವ್ಯಾವ ಪ್ರಕ್ರಿಯೆಗಳಾಯ್ತು ಆ ಪ್ರಕ್ರಿಯೆಗಳ ಬಗ್ಗೆ ಸಂಪೂರ್ಣವಾಗಿ ಒಂದಷ್ಟು ವಾದವನ್ನ ಮಂಡನೆ ಮಾಡಿದ್ರು. ಅದರಲ್ಲಿ ಇದುವರೆಗೂ ಕೂಡ ಸಿಎಂ ಅವರು ನನಗೆ ಇದೇ ಸೈಟ್ ಬೇಕು ಅಥವಾ ಈ ಸೈಟ್ ಅನ್ನ ಕೊಡಿ ಅಂತೇಳಿ ಶಿಫಾರಸನ್ನ ಎಲ್ಲೂ ಕೂಡ ಮಾಡಿಲ್ಲ. ಜೊತೆಗೆ ಡಿನೋಟಿಫಿಕೇಶನ್ ಮಾಡೋ ಸಂದರ್ಭದಲ್ಲಿ ಇರ್ಬೋದು, ಅದನ್ನ ಮೂಡ ಕನ್ವರ್ಷನ್ ಅನ್ನ ಮಾಡ್ಕೊಳ್ಳುವಂಥದ್ದು ಇರ್ಬೋದು, ಈ ಸಂದರ್ಭದಲ್ಲೂ ಕೂಡ ಸಿಎಂ ಅವರು ಎಲ್ಲೂ ಕೂಡ ಶಿಫಾರಸನ್ನ ಮಾಡಿಲ್ಲ. ಆ ಹಿನ್ನೆಲೆಯಲ್ಲಿ ಸಿಎಂ ಅವರ ಪಾತ್ರ ಇಲ್ಲಿ ನೇರವಾಗಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಜೊತೆಗೆ ಇದೊಂದು ಹಗರಣವೇ ಅಲ್ಲ ಅನ್ನೋದ್ರ ಬಗ್ಗೆ ಕೂಡ ಅವರು ಆರೋಪವನ್ನ ಅಂದ್ರೆ ವಾದವನ್ನ ಮಂಡನೆಯನ್ನ ಮಾಡಿದ್ರು. ಆದ್ರೆ ಸಿಎಂ ಅವರು ಯಾವ್ಯಾವ ತಪ್ಪುಗಳನ್ನ ಮಾಡಿದ್ದಾರೆ ಮತ್ತು ದಾಖಲಾತಿಗಳನ್ನ ಯಾವ ರೀತಿಯಲ್ಲಿ ತಿದ್ದಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಇವತ್ತು ಕೋರ್ಟ್ನ ಗಮನಕ್ಕೆ ಬರುವಂತ ಸಾಧ್ಯತೆಗಳಿದ್ದಾವೆ. ಮತ್ತು ರಾಜ್ಯಪಾಲರು ಯಾವ್ಯಾವ ಅಂಶಗಳನ್ನ ಪರಿಗಣನೆ ತೆಗೆದುಕೊಂಡಿದ್ದಾರೆ, ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ಲಿಕ್ಕೆ ಅವರಿಗೆ ಇರುವಂತ ಅಧಿಕಾರ ಏನು, ಯಾಕೆಂದ್ರೆ ದೂರದಾರ ಯಾರು ಕೂಡ 17A ಅಡಿಯಲ್ಲಿ ಅಂದ್ರೆ ತನಿಖೆಗೆ ಅವಕಾಶವನ್ನು ಕೊಡಿ ಅಂತೇಳಿ ಯಾರು ಕೇಳಿರಲಿಲ್ಲ. 19 ಅಲ್ಲಿಗೆ ಒಂದು ಅವಕಾಶವನ್ನು ಪ್ರಾಸಿಕ್ಯೂಷನ್ ಪರ್ಮಿಷನ್ ಅನ್ನ ಕೇಳಿದ್ರು. ಆದ್ರೆ ರಾಜ್ಯಪಾಲರು 17A ನಲ್ಲಿ ಕೊಟ್ಟಿರುವಂತದ್ದು ಸರಿಯಲ್ಲ ಅಂತೇಳಿ ವಾದ ಆಗಿತ್ತು. ಅದಕ್ಕೆ ಕೌಂಟರ್ ಆಗಿ ಯಾವ ರೀತಿಯ ವಾದವನ್ನ ಮಂಡನೆ ಮಾಡ್ತಾರೆ ಅನ್ನೋದು ಬಗ್ಗೆ ಕೂಡ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ಮಮತಾ ಮುರಳಿ, ಇಲ್ಲಿ ನಿನ್ನೆ ನಾವು ಗಮನಿಸ್ತಾ ಇದ್ವಿ ಅಂದ್ರೆ ಮೊನ್ನೆ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದವನ್ನ ಮಂಡಿಸಬೇಕಾದ್ರೆ ಅವರು ಪಿಕ್ ಅಂಡ್ ಚೂಸ್ ರೀತಿಯಲ್ಲಿ ರಾಜ್ಯಪಾಲರು ಈ ಪ್ರಕರಣವನ್ನ ತೆಗೆದುಕೊಂಡಿದ್ದಾರೆ, ಸೆಲೆಕ್ಟಿವ್ ಅಪ್ರೋಚ್ ಇದೆ ಅಂತೆಲ್ಲ ಗಂಭೀರ ಆರೋಪ ಮಾಡಿದ್ರು. ಇದಕ್ಕೆ ಇವತ್ತು ಪ್ರಾಬಬ್ಲಿ ತುಷಾರ್ ಮೆಹ್ತಾ ಅವರು ಸ್ಯಾಂಕ್ಷನ್ ಅಥಾರಿಟಿ ಮುಂದೆ ಇರುವಂತಹ ಮೆಟೀರಿಯಲ್ ರಿಲೆವೆಂಟ್ ಇದೆ ಅನ್ನೋದು ಕೋರ್ಟ್ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನ ಆಗುತ್ತಾ, ಹೇಗೆ ಸಾಗುತ್ತೆ ಇವತ್ತಿನ ಆರ್ಗ್ಯುಮೆಂಟ್ ಅನ್ನೋದು ಕುತೂಹಲ. ಖಂಡಿತ ಮಮತಾ, ಯಾಕೆಂದ್ರೆ ರಾಜ್ಯ ಸರ್ಕಾರವು ಕೂಡ ಇದೇ ಆರೋಪವನ್ನ ಮಾಡ್ತಾ ಇರುವಂತದ್ದು. ಸಿಎಂ ಅವರ ದೂರ ಏನಿತ್ತು, ಸಿಎಂ ಅವರ ವಿರುದ್ಧ ಬಂದಂತ ದೂರ ಏನಿತ್ತು, ಅದನ್ನ ತರಾತುರಿಯಾಗಿ ಒಂದು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡೋ ಮೂಲಕ ಅದನ್ನ ತಾರ್ಕಿಕ ಅಂತ್ಯಕ್ಕೆ ಅವರು ತಂದ್ಕೊಂಡ್ಬಿಟ್ರು. ಅಂದ್ರೆ ಅವರ ಕಚೇರಿಯಲ್ಲಿರುವಂತ ಫೈಲ್ ಅನ್ನ ಹೊರಗಡೆ ಹಾಕುವಂತ ಪ್ರಯತ್ನವನ್ನ ಮಾಡಿದ್ರು. ಅದೇ ರೀತಿಯಲ್ಲಿ ಕುಮಾರಸ್ವಾಮಿ ಅವ್ರದ್ದು, ಜನಾರ್ದನ್ ರೆಡ್ಡಿ ಅವ್ರದ್ದು, ಶಶಿಕಲಾ ಜೊಲ್ಲೆ ಅವ್ರದ್ದು, ಮುರುಗೇಶ್ ನಿರಾಣಿ ಅವ್ರದ್ದು, ಇವ್ರದ್ದೆಲ್ಲರದು ಕೂಡ ಪ್ರಾಸಿಕ್ಯೂಷನ್ ಪರ್ಮಿಷನ್ ಅಂದ್ರೆ ಅವ್ರನ್ನ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಅನ್ನು ಸಾಕಷ್ಟು ವರ್ಷಗಳಿಂದ ಪೆಂಡಿಂಗ್ ಅನ್ನ ಇಟ್ಕೊಂಡಿದ್ದಾರೆ. ಮತ್ತೆ ಇನ್ನೊಮ್ಮೆ ರಾಜ್ಯಪಾಲರಿಗೆ ಏನು ಮನವಿಯನ್ನ ಮಾಡ್ಕೊಂಡು SIT ಮೂಲಕ ಕುಮಾರಸ್ವಾಮಿ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಪರ್ಮಿಷನ್ಗೆ ಅದನ್ನ ಮಾಡ್ತಾ ಇಲ್ಲ. ಕೇವಲ ಇವರು ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಮತ್ತು ರಾಜ್ಯ ಸರ್ಕಾರವನ್ನ ಟಾರ್ಗೆಟ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಆರೋಪವನ್ನ ನೇರವಾಗಿ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ತುಷಾರ್ ಮೆಹ್ತಾ ಯಾವ ರೀತಿಯ ರಿಯಾಕ್ಟ್ ಅನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನಗಳು ಇರುವಂತದ್ದು. ಯಾಕಂದ್ರೆ ಅವಾಗ ಕಳೆದ ಬಾರಿ ವಿಚಾರಣೆ ನಡೆದಂತ ಸಂದರ್ಭದಲ್ಲಿ ಅಂದ್ರೆ 19ನೇ ತಾರೀಕು ಅವತ್ತು ವಿಚಾರಣೆ ನಡೆದಿತ್ತು. ಆ ಸಂದರ್ಭದಲ್ಲೂ ಕೂಡ ಒಂದು ಮಾಹಿತಿಯನ್ನ ಕೋರ್ಟ್ನ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಾಡಿದ್ರು. ಆ ಪ್ರಕರಣಗಳೇನಿದಾವೆ ಅಂದ್ರೆ ಕುಮಾರಸ್ವಾಮಿ ಇರಬಹುದು, ಜನಾರ್ದನ್ ರೆಡ್ಡಿ ಇರಬಹುದು, ಈ ಪ್ರಕರಣಗಳಿಂದ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜಭವನದಲ್ಲಿ ಆಗುವಂತ ಪ್ರಕ್ರಿಯೆಗಳೇನಿತ್ತು ಆ ಪ್ರಕ್ರಿಯೆಗಳಾಗಿದ್ದಾವೆ ಅನ್ನೋದ್ರ ಬಗ್ಗೆ ಹೇಳಿದ್ರು. ಆದ್ರೆ ಯಾವ ಪ್ರಕ್ರಿಯೆಗಳಾಗಿದ್ದಾವೆ ಮತ್ತು ಅದು ಎಲ್ಲಿಗೆ ಬಂದು ನಿಂತಿದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟತೆಗಳನ್ನು ಕೊಟ್ಟಿರಲಿಲ್ಲ. ಬಹುತೇಕ ಇವತ್ತು ಅದರ ಬಗ್ಗೆ ಸ್ಪಷ್ಟತೆಗಳು ಮತ್ತು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿಯ ಬಗ್ಗೆ ಒಂದಷ್ಟು ಸ್ಪಷ್ಟತೆಯನ್ನ ಕೊಡುವಂತ ಸಾಧ್ಯತೆಗಳಿರುವಂತದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ.